2024ರಲ್ಲಿ ಇಡೀ ದಕ್ಷಿಣ ಭಾರತದಾದ್ಯಂತ ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿ ಮಾಡಿದ್ದ ಮಾಲಿವುಡ್ನ ಅಕ್ಯೂಟ್ ಲವ್ ಸ್ಟೋರಿ ಪ್ರೇಮಲು ಸಿನಿಮಾ ನಿಮ್ಮೆಲ್ಲರಿಗೂ ನೆನಪಿದ್ದೇ ಇದೆ. ಸಚಿನ್ ಮತ್ತು ರೀನು ಜೋಡಿಯ ಅಕ್ಯೂಟ್ ಕೆಮಿಸ್ಟ್ರಿ, ಹೈದರಾಬಾದ್ ಬ್ಯಾಕ್ ಡ್ರಾಪ್ನ ಆ ಅದ್ಭುತ ಕಾಮಿಡಿ ಟೈಮಿಂಗ್ ಪ್ರತಿಯೊಬ್ಬ ಯುವ ಪ್ರೇಕ್ಷಕರನ್ನ ಮನಗೆದ್ದಿತ್ತು. ಕೇವಲ 12 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 135 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಇತಿಹಾಸವನ್ನ ಸೃಷ್ಟಿಸಿತು. ಈ ಭರ್ಜರಿ ಸಕ್ಸಸ್ ಬೆನ್ನಲ್ಲೇ ಚಿತ್ರತಂಡ ಪ್ರೇಮಲು 2 ಸೀಕ್ವೆಲ್ ಮಾಡುವುದಾಗಿ ಅನೌನ್ಸ್ ಮಾಡಿತ್ತು. ಆದರೆ ಈಗ ಅದೇ ಪ್ರೇಮಲು ಸೀಕ್ವೆಲ್ಗಾಗಿ ಕಣ್ಣಿಗೆಣ್ಣೆ ಬಿಟ್ಟು ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಚಿತ್ರತಂಡ ಒಂದು ದೊಡ್ಡ ಬಿಗ್ ಶಾಕ್ ಅನ್ನು ನೀಡಿದೆ. ಹೌದು, ಬಹುನಿರೀಕ್ಷಿತ ಪ್ರೇಮಲು 2 ಸಿನಿಮಾ ಸದ್ಯಕ್ಕೆ ಸಂಪೂರ್ಣವಾಗಿ ರದ್ದಾಗಿದೆ. ಅಷ್ಟಕ್ಕೂ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದ್ದ ಈ ಸೀಕ್ವೆಲ್ ದಿಢೀರಂತ ರದ್ದಾಗಲು ಅಸಲಿ ಕಾರಣವೇನು ಎನ್ನುವ ಸತ್ಯವನ್ನ ಸ್ವತಃ ಚಿತ್ರತಂಡದ ನಾಯಕ ನಟ ನಸ್ಲಿನ್ ರವರೇ ಬಿಚ್ಚಿಟ್ಟಿದ್ದಾರೆ. ಇತ್ತೀಚಿನ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿರುವಂತಹ ನಸ್ಲಿನ್ ಪ್ರೇಮಲು 2 ಸದ್ಯಕ್ಕೆ ಸೆಟ್ ಇರ್ತಾ ಇಲ್ಲ ಎಂಬ ಕಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಚಿತ್ರತಂಡ ಸೀಕ್ವೆಲ್ಗಾಗಿ ಸಿದ್ಧಪಡಿಸಿದ ಕತೆ ಮತ್ತು ಚಿತ್ರಕಥೆ ಅಂದುಕೊಂಡ ಮಟ್ಟಕ್ಕೆ ಮೂಡಿ ಬಂದಿಲ್ವಂತೆ. ಮೊದಲ ಭಾಗದಲ್ಲಿದ್ದ ಆ ಫ್ರೆಶ್ನೆಸ್ ಹಾಗೂ ಮ್ಯಾಜಿಕ್ ಈ ಹೊಸ ಸ್ಕ್ರಿಪ್ಟ್ ನಲ್ಲಿ ಮಿಸ್ ಆಗಿತ್ತು. ಕತೆಯ ವಿಚಾರದಲ್ಲಿ ತೃಪ್ತಿ ಇಲ್ಲದ ಕಾರಣ ಹಠಕ್ಕೆ ಬಿದ್ದು ಸಿನಿಮಾ ಮಾಡುವ ಬದಲು ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅನ್ನೇ ಕೈಬಿಡಲು ಇಡೀ ಚಿತ್ರತಂಡ ನಿರ್ಧರಿಸಿದೆ. 2026ರ ಮಧ್ಯಭಾಗದಲ್ಲಿ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಬೇಕಿತ್ತು. ಆದರೆ ಈಗ ಸ್ಕ್ರಿಪ್ಟ್ ಸಮಸ್ಯೆಯಿಂದಾಗಿ ಇಡೀ ಪ್ಲಾನ್ ಫ್ಲಾಪ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಒಂದು ಹೊಸ ಟ್ರೆಂಡ್ ನಡೆದುಕೊಂಡು ಬಂದಿದೆ. ಯಾವುದೇ ಒಂದು ಸಿನಿಮಾ ಹಿಟ್ ಆದ್ರೆ ಸಾಕು, ಕತೆ ಇರಲಿ ಇಲ್ಲದಿರಲಿ, ಕೇವಲ ಬಿಸ್ನೆಸ್ ಮತ್ತು ಹೈಪ್ ಕ್ರಿಯೇಟ್ ಮಾಡೋದಕ್ಕಾಗಿಯೇ ಪಾರ್ಟ್ 2 ಅಥವಾ ಸೀಕ್ವೆಲ್ ಅನ್ನ ಅನೌನ್ಸ್ ಮಾಡಿಬಿಡ್ತಾರೆ. ಆದರೆ ಸರಿಯಾದ ಕತೆ ಇಲ್ಲದೆ ಥಿಯೇಟರ್ಗೆ ಬರುವ ಇಂತಹ ಸೀಕ್ವೆಲ್ಗಳು ಮೊದಲ ಭಾಗ ತಂದುಕೊಟ್ಟ ಹೆಸರನ್ನ ಹಾಳು ಮಾಡಿಬಿಡ್ತವೆ. ಈ ವಿಚಾರದಲ್ಲಿ ಪ್ರೇಮಲು ಚಿತ್ರತಂಡ ತುಂಬಾನೇ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೇವಲ ಹಣ ಗಳಿಸುವಂತಹ ಉದ್ದೇಶದಿಂದ ಕಳಪೆ ಕಥೆಯೊಂದಿಗೆ ಬರುವ ಬದಲು ಸಿನಿಮಾದ ಗುಣಮಟ್ಟಕ್ಕೆ ಮತ್ತು ಪ್ರೇಕ್ಷಕರ ನಂಬಿಕೆಗೆ ಗೌರವ ಕೊಟ್ಟು ಸೀಕ್ವೆಲ್ ಬೇಡ ಅನ್ಕೊಂಡಿರೋದು ನಿಜಕ್ಕೂ ಗ್ರೇಟ್. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಚಿತ್ರತಂಡದ ಈ ಪ್ರಾಮಾಣಿಕ ನಿಲುವನ್ನ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ಸದ್ಯಕ್ಕೆ ನಾಯಕ ನಟ ನಸ್ಲಿನ್ ತಮ್ಮ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಈತ ನಿರ್ದೇಶಕ ಗಿರೀಶ್ ರವರು ನವೀನ್ ಪೌಲಿ ಮತ್ತು ನಮಿತಾ ಬೈಜು ಜೊತೆಗೂಡಿ ಬೆತ್ಲೆಹೆಮ್ ಕುಟುಂಬ ಯೂನಿಟ್ ಸಿನಿಮಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಸಚಿನ್ ಮತ್ತು ರೀನು ಅವರ ಪ್ರೇಮ ಕಾವ್ಯ ಸದ್ಯಕ್ಕೆ ಮೊದಲ ಭಾಗಕ್ಕೆ ಸುಖಾಂತ್ಯವನ್ನು ಕಂಡಿದೆ.